ಬಿಡಿಎ ವೆಬ್ಸೈಟ್ ನಲ್ಲಿ ಬಿಡಿಎ ಅಧ್ಯಕ್ಷರ ಹೆಸರೇ ಇಲ್ಲ. ವೆಬ್ಸೈಟ್ ಅಪ್ಡೇಟ್ ಮಾಡೋಕೆ ಅಧಿಕಾರಿಗಳಿಗೆ ಟೈಮೇ ಇಲ್ಲ. ಹ್ಯಾರಿಸ್ ಬಿಡಿಎ ಅಧ್ಯಕ್ಷರಾಗಿ 1 ವರ್ಷ ಆಯ್ತು. ಎಸ್, ಬಿಡಿಎ ವೆಬ್ಸೈಟ್ ನಲ್ಲಿ ಬಿಡಿಎಗೆ ಅಧ್ಯಕ್ಷರ ಹೆಸರೇ ಇಲ್ಲ. ವೆಬ್ಸೈಟ್ ಅಪ್ಡೇಟ್ ಮಾಡೋಕೆ ಅಧಿಕಾರಿಗಳಿಗೆ ಟೈಮೇ ಇಲ್ಲ ಅಂತ ಅನ್ಸುತ್ತೆ. ಹ್ಯಾರಿಸ್ ಬಿಡಿಎ ಅಧ್ಯಕ್ಷರಾಗಿ 1 ವರ್ಷ ಆಯ್ತು. ಎನ್ ಜಯರಾಮ್ ಆಯುಕ್ತರಾಗಿ 1.5 ವರ್ಷ ಆಯ್ತು. ಆದ್ರೆ ಬಿಡಿಎ ವೆಬ್ಸೈಟ್ ನಲ್ಲಿ ಹಳೆ ಆಯುಕ್ತರ ಹೆಸರಿದೆ. ಅಧ್ಯಕ್ಷರ ಜಾಗ ಖಾಲಿ ಇದೆ. ಕಮಿಷನರ್ ಜಾಗದಲ್ಲಿ ಕುಮಾರ್ ನಾಯಕ್ ಅವರ ಹೆಸರಿದೆ. ಹಿಂದಿನ ಡಿಸಿ ಕಾರ್ಯದರ್ಶಿ ಎಂಜಿನಿಯರ್ಸ್ ಹೆಸರು ಬದಲಾಯಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಜನಸಾಮಾನ್ಯರಿಗೆ ಗೊಂದಲವೋ ಗೊಂದಲ. ಎಸ್, ಇದು ಕಾಮನ್ ಸೆನ್ಸ್. ಇದು 1 ವರ್ಷ ಆಯ್ತು ಅಂತಂದ್ರೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಯಾವ ತರ ಇದು? ನಿಮ್ಮ ವೆಬ್ಸೈಟ್ಗಳನ್ನೇ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಮುಂದೇನು ಗತಿ? ಬಿಡಿಎ ವೆಬ್ಸೈಟ್ನಲ್ಲಿ ಬಿಡಿಎಗೆ ಅಧ್ಯಕ್ಷರ ಹೆಸರೇ ಇಲ್ಲದಂತೆ ಆಗ್ಬಿಟ್ಟಿದೆ ಅಂತಂದ್ರೆ ಜನಸಾಮಾನ್ಯರು ಹೆಂಗ್ ಕನ್ಫ್ಯೂಷನ್ ಅಲ್ಲಿ ಸಾಯ್ತಿದ್ದಾರೆ ಅಂತ ಗೊತ್ತಾಗಲ್ವಾ? ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡೋಕೆ ಟೈಮ್ ಸಿಗ್ತಾ ಇಲ್ವಾ ಹೇಗೆ? ಎಸ್, ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡೋಕೆ ಆಗೋದಿಲ್ಲ ಅಂತಂದ್ರೆ ಅದು ಏನ್ ಕೆಲಸ ಇರುತ್ತೆ ಅಷ್ಟೊಂದು? ನಿಮಗೆ ಯಾರ ಹತ್ರ ಹೇಳಿದ್ರೆ ಅಲ್ಲಿದ್ದವ್ರ ಹತ್ರ ಅಪ್ಡೇಟ್ ಮಾಡಿಬಿಡ್ತಾರೆ. ನಿಮ್ಮ ಒಂದು ನಿರ್ಲಕ್ಷ್ಯತನಕ್ಕೆ ಜನಸಾಮಾನ್ಯರು ಗುರಿಯಾಗ್ತಾ ಇದ್ದಾರೆ. ಹ್ಯಾರಿಸ್ ಬಿಡಿಎ ಅಧ್ಯಕ್ಷರಾಗಿ 1 ವರ್ಷ ಆಯ್ತು. ಹಾಗೆ ಇನ್ನು ಎನ್ ಜಯರಾಮ್ ಅವರು ಆಯುಕ್ತರಾಗಿ 1.5 ವರ್ಷ ಆಯ್ತು. ಆದ್ರೆ ಬಿಡಿಎ ವೆಬ್ಸೈಟ್ ನಲ್ಲಿ ಹಳೆ ಆಯುಕ್ತರ ಹೆಸರೇ ಇನ್ನೂ ಕೂಡ ಇದೆ. ಅಧ್ಯಕ್ಷರ ಜಾಗ ಫುಲ್ ಖಾಲಿ ಆಗಿದೆ. ಕಮಿಷನರ್ ಜಾಗದಲ್ಲಿ ಕುಮಾರ್ ನಾಯಕ್ ಅವರ ಹೆಸರಿದೆ. ಕುಮಾರ್ ನಾಯಕ್ ಅವರ ಹೆಸರು ತೆಗಿಲಿಕ್ಕೆ ಬರಲಿಲ್ವಾ ಅಂತ ಆ ಕುಮಾರ್ ನಾಯಕ್ ಅವರು ರಾಯಚೂರು ವಿಧಾನಸಭಾ ಸಂಸದರಾಗ್ಬಿಟ್ಟಿದ್ದಾರೆ. ಈಗಲೂ ನಿಮಗೆ ಟೈಮ್ ಸಿಗ್ತಾ ಇಲ್ವಾ? ಈಗಲೂ ನಿಮಗೆ ವೆಬ್ಸೈಟ್ ಅಪ್ಡೇಟ್ಸ್ ಮಾಡಕ್ ಆಗ್ತಾ ಇಲ್ವಾ? ಏನ್ರಿ ಇದು? ನೀವು ಹಿಂಗ್ ಮಾಡಿದ್ರೆ ಹೆಂಗೆ? ಇಂದಿನ ಡಿಸಿ ಕಾರ್ಯದರ್ಶಿ ಇಂಜಿನಿಯರ್ಸ್ಗಳ ಹೆಸರನ್ನ ಬದಲಾಯಿಸಿಲ್ಲ. ಒಂದು 2 ನಿಮಿಷದ ಕೆಲಸ, ಒಂದು 10 ನಿಮಿಷದ ಕೆಲಸ, ಅದಕ್ಕೋಸ್ಕರ ಭಾಳ ಟೈಮ್ ಹಿಡಿಯೋದಿಲ್ಲ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅವ್ರ ಹತ್ರ ಮಾತಾಡು. ಕೃಷ್ಣ, ಬಿಡಿಎ ವೆಬ್ಸೈಟ್ ನಲ್ಲಿ ಬಿಡಿಎ ಅಧ್ಯಕ್ಷರ ಹೆಸರನ್ನ ಬದಲಾಯಿಸದೆ ಹೋದಷ್ಟು ಟೈಮ್ ಸಿಗ್ತಾ ಇಲ್ವಾ ಅವ್ರಿಗೆ ಅಂತ? ಕೃಷ್ಣ, ಬಿಡಿಎ ವೆಬ್ಸೈಟ್ ನಲ್ಲಿ ಬಿಡಿಎ ಅಧ್ಯಕ್ಷರ ಹೆಸರು ಬದಲಾವಣೆ ಮಾಡ್ಲಿಕ್ಕೂ ಅವರಿಗೆ ಟೈಮ್ ಸಿಗ್ತಾ ಇಲ್ವಾ ಅಂತ? ಹಾಗೆ ಬಿಡಿಎ ಅಂದ್ರೆ ನಾನಾ ವಿಚಾರಗಳಿಗೆ ವಿವಾದಕ್ಕೆ ಒಳಗಾಗುತ್ತೆ. ಈಗ ವೆಬ್ಸೈಟ್ ಅಪ್ಡೇಟ್ ಮಾಡಕ್ಕೆ ಬಿಡಿಎ ಅಧಿಕಾರಿಗಳಿಗೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಿಗೆ ಪುರುಸೊತ್ತಿಲ್ವ ಅನ್ನೋ ಅನುಮಾನ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನ ವಿವಿಧ ಭಾಗದಿಂದ ಪ್ರತಿನಿತ್ಯ ಲಕ್ಷಾಂತರ ಜನ, ಸಾವಿರಾರು ಜನ ಬಿಡಿಎ ಕೇಂದ್ರ ಕಚೇರಿಗೆ ಕೂಡ ಬರ್ತಾರೆ. ಅವರು ಹೋಗುವ ಮುನ್ನ ಯಾರು ತುಂಬಾ ಎಜುಕೇಟೆಡ್ ಇದ್ದಾರೋ ಅವರು ಬಿಡಿಎ ವೆಬ್ಸೈಟ್ ಅಲ್ಲಿ ಹೋಗಿ ಎಲ್ಲಾ ವಿಚಾರಗಳನ್ನ ಕೂಡ ಪರಿಶೀಲನೆ ಕೂಡ ಮಾಡ್ತಾರೆ. ಆದ್ರೆ ಬಿಡಿಎ ಅಧ್ಯಕ್ಷರಾಗಿ ಹ್ಯಾರಿಸ್ ಅವರು 1 ವರ್ಷ ಆಯ್ತು. ಅದು 1 ವರ್ಷದಿಂದ ಬಿಡಿಎ ವೆಬ್ಸೈಟ್ ಅನ್ನ ಅಪ್ಡೇಟ್ ಮಾಡಕ್ಕೆ ಪುರುಸೊತ್ತು ಇಲ್ವಾ ಬಿಡಿಎ ಅಧಿಕಾರಿಗಳಿಗೆ ಅನ್ನೋ ಅನುಮಾನ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಜೊತೆಗೆ ಬಿಡಿಎ ಕಮಿಷನರ್ ಆಗಿ ಎನ್ ಜಯರಾಮ್ ಅವರು 1.5 ವರ್ಷ ಆಯ್ತು ಬಿಡಿಎ ಆಯುಕ್ತರಾಗಿ ಬಂದು. ಆದ್ರೆ ಇಲ್ಲಿವರೆಗೂ ಬಿಡಿಎ ವೆಬ್ಸೈಟ್ ಅಲ್ಲಿ ಅಧ್ಯಕ್ಷರ ಹೆಸರನ್ನ ಬದಲಾವಣೆ ಮಾಡಿಲ್ಲ, ಆಯುಕ್ತರ ಹೆಸರನ್ನ ಬದಲಾವಣೆ ಮಾಡಿಲ್ಲ, ಡಿಎಸ್ ಗಳ ಹೆಸರನ್ನ ಬದಲಾವಣೆ ಮಾಡಿಲ್ಲ.
ಜೊತೆಗೆ ಭೂಸ್ಪರ್ಧೆಯ ಈ ಭಾಗದ ಬಹುತೇಕ ಅಧಿಕಾರಿಗಳ ಹೆಸರನ್ನ ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಬೇರೆ ಬೇರೆ ವಿಚಾರಗಳಿಂದ ಬೆಳಗಿಂದ ಸಂಜೆವರೆಗೂ ಬಂದು ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವಂತ ಬಹುತೇಕ ಅಧಿಕಾರಿಗಳಿಗೆ ಬಿಡಿಎ ವೆಬ್ಸೈಟ್ ಅನ್ನ ಅಪ್ಡೇಟ್ ಮಾಡುವಂತ ಯೋಗ್ಯತೆ ಇಲ್ವಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಅಷ್ಟೊಂದು ಟೈಮ್ ಕೂಡ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನ ವಿವಿಧ ಭಾಗದಿಂದ ಜನರು ಬಂದಂತ ಸಂದರ್ಭದಲ್ಲಿ ವೆಬ್ಸೈಟ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕಡೆ ಗೊಂದಲಕ್ಕೆ ಕೂಡ ಈಡಾಗ್ತಾ ಇದ್ರೆ. ಈ ಹಿಂದೆ ಬಿಡಿಎ ಕಮಿಷನರ್ ಆಗಿ ಕುಮಾರ್ ನಾಯ್ಕ್ ಅವರು ಕೂಡ ಕೆಲಸ ಮಾಡಿದ್ರು. ಅದು ಕುಮಾರ್ ನಾಯ್ಕ್ ಅವರ ಹೆಸರು ಈಗಲೂ ಬೆಂಗಳೂರಿನ ಬಿಡಿಎ ವೆಬ್ಸೈಟ್ ಅಲ್ಲಿ ಕೂಡ ಇದೆ ಅಂದ್ರೆ ಬಿಡಿಎ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ಇದೆ, ಎಷ್ಟು ನಿರ್ಲಕ್ಷ್ಯತನ ಇದೆ ಅನ್ನೋದು ಕೂಡ ಇದೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಬಿಡಿಎ ಆಯಕಟ್ಟಿನ ಜಾಗದಲ್ಲಿ ಕುತ್ಕೊಂಡಿರುವಂತ ಐಕ್ಯರ ಹೆಸರನ್ನ ಬದಲಾವಣೆ ಮಾಡುವಂತ ಟೈಮ್ ಕೂಡ ಬಿಡಿಎ ಸಿಬ್ಬಂದಿಗೆ ಬಿಡಿಎ ಅಧಿಕಾರಿಗೆ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೀಗಾಗಿ ಯಾರು ಬಿಡಿಎ ವೆಬ್ಸೈಟ್ ಅಲ್ಲಿ ತನ್ನ ಹೆಸರುಗಳನ್ನ ಬೇರೆ ಬೇರೆ ವಿಚಾರಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಹಳೆ ಹೆಸರುಗಳೇ ಇರೋದು, ಹಳೆ ವಿಚಾರಗಳೇ ಇರೋದು, ಎಲ್ಲವೂ ಕಡೆ ಬಿಡಿಎ ವೆಬ್ಸೈಟ್ ಅಪ್ಡೇಟ್ ಆಗದೆ ಇರೋದು, ಎಲ್ಲವೂ ಕಡೆ ಇಡೀ ಬೆಂಗಳೂರಿಗರ ಜನರನ್ನ ಕೂಡ ಎಲ್ಲ ಒಂದ್ ಕಡೆ ಗೊಂದಲಕ್ಕೆ ಕೂಡ ಈಡು ಮಾಡ್ತಾ ಇದೆ. ಹೀಗಾಗಿ ಕೂಡಲೇ ಬಿಡಿಎ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಬಿಡಿಎ ಅದಕ್ಕೆ ಅಂತ ಒಂದು ಸಪರೇಟ್ ಒಂದು ವಿಭಾಗ ಕೂಡ ಇದೆ ಆ ವೆಬ್ಸೈಟ್ ಸಂಬಂಧಪಟ್ಟಂತೆ ಬದಲಾವಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟೆ. ಆದ್ರೆ ಇಲ್ಲಿವರೆಗೂ ಕಳೆದ 1.5 ವರ್ಷದಿಂದ ಬಿಡಿಎ ವೆಬ್ಸೈಟ್ ಬದಲಾವಣೆ ಇರೋದು, ಅಪ್ಡೇಟ್ ಆಗದೆ ಇರೋದು ಎಲ್ಲವೂ ಕಡೆ ಬೆಂಗಳೂರಿಗರಿಗೆ ಎಲ್ಲವೂ ಕಡೆ ಗೊಂದಲವನ್ನು ಕೂಡ ಉಂಟು ಮಾಡ್ತಾ ಇರುವಂತದ್ದು. ಕಾವ್ಯ. ಎಸ್ ಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.